ರಾಹುಲ್ ಗಾಂಧಿ ವಿದೇಶಿ ನೆಲದಲ್ಲಿ ನಿಂತು ಭಾರತವನ್ನ ಶಪಿಸ್ತಾ ಇರುವಂತದ್ದು ಹೊಸದೇನೂ ಅಲ್ಲ. ಪ್ರಜಾಪ್ರಭುತ್ವದ ಕಗ್ಗೊಲೆ ಬಗ್ಗೆ ಮಾತನಾಡಿದಂತ ರಾಹುಲ್ ವಿರುದ್ಧ ಬಿಜೆಪಿ ದೇಶದ್ರೋಹದ ಆರೋಪವನ್ನು ಹೊರಿಸಿದೆ. India is big enough where if democracy is weakened in India, democracy is weakened on the planet. So I think it's very important that we think about what is happening in India. ರಾಹುಲ್ ಗಾಂಧಿಯ ಈ ಹೇಳಿಕೆಗಳೇ ಈಗ ದೇಶಾದ್ಯಂತ ಬೆಂಕಿ ಹಚ್ಚಿರೋದು. ಭಾರತದ ಪ್ರಜಾಪ್ರಭುತ್ವ, ಮೋದಿ ಅಧಿಕಾರಶಾಹಿತನದ ಬಗ್ಗೆ ಮಾತನಾಡಿ ಈಗ ಬಿಜೆಪಿಯಿಂದ ದೇಶದ್ರೋಹದ ಆರೋಪಕ್ಕೆ ಒಳಗಾಗಿದ್ದಾರೆ. ಈ ಹಿಂದೆ 7 ಬಾರಿ ದೇಶದ್ರೋಹದ ಆರೋಪ ಮಾಡಿದ್ದ ರಾಹುಲ್ ಯಾವ ದೇಶಗಳಲ್ಲಿ ನಿಂತು ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ಒಂದು ಅಮೆರಿಕಾದಲ್ಲಿ ಸೆಪ್ಟೆಂಬರ್ 2017ರಲ್ಲಿ ಮಾತನಾಡಿತು. ಇಂದು ದ್ವೇಷ ಮತ್ತು ಹಿಂಸೆಯ ರಾಜಕೀಯ ನಡೀತಾ ಇದೆ ಅಂತ ಹೇಳಿದ್ರು. 2 ಬಹರೇನ್ ಜನವರಿ 2018ರಲ್ಲಿ ಉದ್ಯೋಗ ಸೃಷ್ಟಿಸಲು ಕೇಂದ್ರ ಸರ್ಕಾರ ವಿಫಲವಾಗ್ತಾ ಇದೆ ಅಂತ ಆರೋಪ ಮಾಡಿದ್ರು. 3 ಸಿಂಗಾಪುರ್ನಲ್ಲಿ ಮಾರ್ಚ್ 2018ರಲ್ಲಿ ಕೆಲವರು ಗೆಲ್ಲಲು ದ್ವೇಷ ಮತ್ತು ಹಿಂಸೆಯನ್ನ ಆಶ್ರಯಿಸುತ್ತಿದ್ದಾರೆ ಅಂತ ಹೇಳಿದ್ರು. 4 ಮಲೇಷ್ಯಾದಲ್ಲಿ ಮಾರ್ಚ್ 2018ರಲ್ಲಿ ನಾನು ನೋಟ್ ಬ್ಯಾನ್ ಪ್ರಸ್ತಾಪವನ್ನ ಕಸದ ಬುಟ್ಟಿಗೆ ಎಸಿತಾ ಇದ್ದೆ ಅಂತ ಹೇಳಿದ್ರು. 5 ಬ್ರಿಟನ್ ಆಗಸ್ಟ್ 2018ರಲ್ಲಿ ಜನರ ಸಮಸ್ಯೆ ಪರಿಹರಿಸ್ತಾ ಇಲ್ಲ, ಅವರ ಕೋಪದ ಲಾಭ ಪಡಿತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. 6 ಬ್ರಿಟನ್ನಲ್ಲಿ ಮೇ 2022ರಲ್ಲಿ ಸಂಪೂರ್ಣ ಭಾರತದ ಧ್ವನಿಯನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕಲಾಗ್ತಾ ಇದೆ ಅಂತ ಹೇಳಿದ್ರು. 7 ಬ್ರಿಟನ್ನಲ್ಲಿ ಮಾರ್ಚ್ 6, 2023ರಂದು ಭಾರತದಲ್ಲಿ ಪ್ರಜಾಪ್ರಭುತ್ವದ ಕತ್ತು ಹಿಸುಕಲಾಗ್ತಾ ಇದೆ, ಕಗ್ಗೊಲೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿರೋದು ಪಾರ್ಲಿಮೆಂಟ್ ಅಲ್ಲಿ ದೊಡ್ಡ ಗದ್ದಲಕ್ಕೆ ಕಾರಣವಾಗಿದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೋದಿ ಈ ಹಿಂದೆ ಭಾರತ ವಿರೋಧಿ ಹೇಳಿಕೆ ನೀಡಿದ್ರು ಅಂತ ಟ್ವೀಟ್ ಮಾಡಿದ್ದಾರೆ. ಸದ್ಯ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವದ ಹೇಳಿಕೆಯನ್ನೇ ಅಸ್ತ್ರವಾಗಿ ಮಾಡಿಕೊಂಡಿರೋ ಬಿಜೆಪಿ ರಾಹುಲ್ ಮೇಲೆ ದೇಶದ್ರೋಹದ ಕೇಸ್ ಹಾಕುವಂತೆ ಪಟ್ಟು ಹಿಡಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.